ಅಸಂದ್ರ ಹೇ ರುದ್ರಾನಿ ಕದ ಭೂತ ಪಿಶಾಚಿನಿ ಕಾಟನವೇ ಅಸಕ್ರೆ ಅಸಕ್ರೆ ಈ ದಿಕ್ಕು ಬಂಧನ. ಸೊ ಹೆಂಗೆ ನಾವು ಅವರು ಅದ್ಭುತವಾದಂತ ನಟನೆ ಮಾಡಿದ್ದಾರೆ. ಸೊ ಬ್ರಹ್ಮ ಅವರು ಸಿನಿಮಾಟೋಗ್ರಫರ್ ಅದ್ಭುತವಾಗಿ ಸಕ್ಕತ್ತಾಗಿ ಮಾಡಿದ್ರೆ ಅಂದ್ರೆ ಲೋ ಲೈಟ್ ಅಲ್ಲಿ ಸಿನಿಮಾನ ತೆಗೆಯೋದು ಮತ್ತೆ ಆ ಕತ್ತಲೆ ಸಿನಿಮಾನ ಮೇಕಿಂಗ್ ಮಾಡೋದಾಗ್ಲಿ ಅದು ತುಂಬಾ ರೀತಿಲಿ ಕಷ್ಟ. ಅಂಡ್ ಹೊಸ ತಂಡ ಅಂತ ಗೊತ್ತಾಗಲ್ಲ, ಎಲ್ಲರೂ ತುಂಬಾ ಚೆನ್ನಾಗಿ ಆಕ್ಟಿಂಗ್ ಮಾಡಿದ್ದಾರೆ. ಅಂಡ್ ಪರ್ಫಾರ್ಮೆನ್ಸ್ ಆಗಿರ್ಬೋದು, ಸಿನಿಮಾಟೋಗ್ರಫಿ ಆಗಿರ್ಬೋದು ಚೆನ್ನಾಗಿ ಬಂದಿದೆ. ಸೊ ರಿವ್ಯೂ ಕೊಡೋದ್ರಿಂದ ಸಿನಿಮಾ ಥಿಯೇಟರ್ ಜನ ಬರೋದಿಲ್ಲ, ಹಂಗಂದ್ರೂ ಸಿನಿಮಾ ಥಿಯೇಟರ್ ಜನ ಬರೋದಿಲ್ಲ, ಹಂಗಂದ್ರೂ ಸಿನಿಮಾ ಬರಲ್ಲ. ಸಿನಿಮಾ ಚೆನ್ನಾಗಿದ್ರೆ ಜನ ಬರ್ತಾರೆ. ಸೊ ಸಿನಿಮಾ ಚೆನ್ನಾಗಿದೆ, ದಯವಿಟ್ಟು ಸಿನಿಮಾನ ಕನ್ನಡ ಸಿನಿಮಾನ ಥಿಯೇಟರ್ ಬಂದು ನೋಡ್ಬೇಕು. ಇಲ್ಲಿ ಬಾಸ್ಗಳನ್ನ ಇಟ್ಕೊಂಡು ಅವ್ರು ರಿವ್ಯೂ ಕೊಟ್ರೆ ಯಾವ ಬಾಸ್ಗಳಿಂದನೂ ಸಿನಿಮಾ ಓಡ್ತಾ ಇಲ್ಲ. ಸೊ ಹೊಸ ಸಿನಿಮಾ ಓಡ್ಬೇಕಾದ್ರೆ ಸಿನಿಮಾ ಚೆನ್ನಾಗಿದೆ, ಓಡ್ತಿದೆ. ಅಂಡ್ ಸಿನಿಮಾ ಚೆನ್ನಾಗಿದೆ, ಬನ್ನಿ ದಯವಿಟ್ಟು ಸಿನಿಮಾನ ನೋಡಿ. ಸೊ ಹೊಸಬ್ರನ್ನ ಬೆಳೆಸಿ, ಯಾಕಂದ್ರೆ ಥಿಯೇಟ್ರು ದೊಡ್ಡವರಿಂದ ಅಲ್ಲ. ಸೊ ಯಾರೊಬ್ರು ಬಾಸ್ ಬಂದ್ಬಿಟ್ಟ ತಕ್ಷಣ ಬಾಸ್ ರಿವ್ಯೂ ಕೊಟ್ಟಿದ ತಕ್ಷಣ ಸಿನಿಮಾ ಓಡುತ್ತೆ ಅಂದ್ರೆ ತಪ್ಪು. ಸಿನಿಮಾ ಚೆನ್ನಾಗಿದ್ರೆ ಓಡುತ್ತೆ. ದಯವಿಟ್ಟು ಕನ್ನಡ ಸಿನಿಮಾನ ನೋಡಿ. ಸೂಪರ್ ಆಗಿದೆ, ಸೂಪರ್ ಆಗಿದೆ. ಒಳ್ಳೆ ಹಾರರ್ ಮೂವಿ ನೋಡ್ದಾಗಿತ್ತು. ನಾಲ್ಕನೇ ಹಾಯ ಸೆಲ್ಲಿಂಗ್ ಸಾಂಗು ಇಷ್ಟ ಆಯ್ತು. ಮತ್ತೆ ಕೊರಿಯೋಗ್ರಫಿ ಚೆನ್ನಾಗಿದೆ. ಮೇಡಮ್ ಗೋಸ್ಟ್ ಬಗ್ಗೆ ಡಿಫ್ರೆಂಟ್ ಕಾನ್ಸೆಪ್ಟ್ ಇದೆ. ಕನ್ನಡ ಚಿತ್ರರಂಗ ಬೆಳೆಸಬೇಕು, ಎಲ್ಲ ನಮ್ಮ ಹೊಸಬರನ್ನ ಪ್ರೋತ್ಸಾಹ ಮಾಡಬೇಕು. ನಾವು ಆಡಿಯನ್ಸ್ ಆಗಿ ನೋಡ್ಬೇಕಂತ. ಏನ್ ಇಷ್ಟ ಆಯ್ತು ಸರ್ ಮೂವಿ? ಗೋಸ್ಟ್ ಸಂಬಂಧಪಟ್ಟಂಗೆ ಒಂದು ಗೋಸ್ಟ್ ಸಂಬಂಧಪಟ್ಟಂಗೆ ವಿಚಾರನೆ ಹೇಳಿದ್ದಾರೆ. ದೆವ್ವ ಅಂತಕ್ಕಂಥದ್ದು ಯಾವ ರೀತಿ ಇರ್ತಕ್ಕಂಥದ್ದು, ಫೋರ್ತ್ ಆಂಗಲ್ ಅಲ್ಲಿ ಹೇಗೆ ನಾವು ಮನುಷ್ಯರು ಹೇಗೆ ನೋಡ್ತೀವಿ ಅಂತಕ್ಕಂಥ ಕಾನ್ಸೆಪ್ಟ್ ತುಂಬಾ ಚೆನ್ನಾಗಿದೆ. ಆ ಥರದ್ದು ಏನಿಲ್ಲ. ಓಕೆ, ಥ್ಯಾಂಕ್ ಯು. ಚೆನ್ನಾಗಿತ್ತು ಮೂವಿ, ಹೇಗಿತ್ತು ಮೂವಿ? ಸೂಪರ್ ಆಗಿದೆ. ಹೇಗಿತ್ತು? ಚೆನ್ನಾಗಿತ್ತು. ಸೂಪರ್ ಆಗೈತೆ. ಫಿಲಮ್ ಟೋಟಲಿ ಇಷ್ಟ ಆಯ್ತು. ತುಂಬಾ ಇಷ್ಟ ಆಯ್ತು. ಬಹಳ ಚೆನ್ನಾಗಿತ್ತು. ಇಲ್ಲ ಏನ್ ಹೇಳ್ಬೇಕಲ್ಲ, ಚೆನ್ನಾಗಿತ್ತು. ಸೂಪರ್ ಆಗಿದೆ ಮೂವಿ. ಥ್ರಿಲ್ಲಿಂಗ್ ಸೂಪರ್ ಆಗಿದೆ. ಎಷ್ಟು ರೇಟಿಂಗ್ಸ್ ಕೊಡ್ತೀರಾ? 10 ರೇಟಿಂಗ್. 10 ತುಂಬಾ ಚೆನ್ನಾಗಿದೆ. ಎಕ್ಸಲೆಂಟ್. ಥ್ರಿಲ್ಲಿಂಗ್ ಅಂಡ್ ಸಸ್ಪೆನ್ಸ್ ಆಗಿದೆ. ಚೆನ್ನಾಗಿದೆ. ತುಂಬಾ ಚೆನ್ನಾಗಿತ್ತು ಮೂವಿ. ಐ ಥಿಂಕ್ ತುಂಬಾ ದಿನ ಆದ್ಮೇಲೆ ಹಾರರ್ ಮೂವಿ ಈ ತರ ನೋಡಿರೋದು. ಅಂಡ್ ಎಸ್ಪೆಷಲಿ ಐ ಥಿಂಕ್ ಒಂದು ರಿಕ್ವೆಸ್ಟ್ ಎಲ್ಲ ಕನ್ನಡ ಆಡಿಯನ್ಸ್ಗೆ, ಸೊ ದೇ ಆರ್ ವಾಚಿಂಗ್ ದಿಸ್ ವಿಡಿಯೋ, ಓಕೆ, ಆದಷ್ಟು ಬೇಗ ಬಂದು ಮೂವಿ ನೋಡಿ ಅಂಡ್ ಸಪೋರ್ಟ್ ಮಾಡಿ. ತುಂಬಾ ಕನ್ನಡ ಮೂವೀಸ್ ಇತ್ತೀಚೆಗೆ ಲೈಕ್ ಕೆರೆಬೇಟೆ ತುಂಬಾ ಮೂವೀಸ್ ಆಕ್ಚುಲಿ ಓಡ್ತಾ ಇಲ್ಲ, ಬಿಕಾಸ್ ನಮ್ಮ ಆಡಿಯನ್ಸ್ ಬಂದು ನೋಡ್ತಾ ಇಲ್ಲ. ಐ ಥಿಂಕ್ ಈ ಮೂವಿನ ಬಂದು ನೋಡಿ ಸಪೋರ್ಟ್ ಮಾಡಿ. ಐ ಥಿಂಕ್ ಇಟ್ಸ್ ವೆರಿ ಗುಡ್. ಸೊ ಐ ಥಿಂಕ್ ಎಲ್ಲ ಬಂದು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ತುಂಬಾ ಚೆನ್ನಾಗಿದೆ ಸರ್. ತುಂಬಾ ಚೆನ್ನಾಗಿದೆ ಸರ್. ಆಕ್ಚುಲಿ ಕನ್ನಡ ಇಂಡಸ್ಟ್ರಿಗೆ ಈ ತರ ಮೂವೀಸ್ಗಳು ಬೇಕು, ಬಂದಿದೆ ಕೂಡ, ಬರ್ತಾ ಇದೆ ಕೂಡ. ಜನಗಳೆಲ್ಲ ಮನೆ ಕುತ್ಕೊಂಡು OTT ಅಂತ ಕೈ ಬಂದು ಥಿಯೇಟರ್ಗೆ ಬಂದು ಮೂವಿ ನೋಡಿ. ಮೂವಿ ಎವ್ರಿ ಸೀನ್ ಕೂಡ ಸೂಪರ್ ಆಗಿ ಬಂದಿದೆ. ಈ ತರ ಮೂವಿಗಳು ಬೇಕು, ದಯವಿಟ್ಟು ಬನ್ನಿ. ಹೊಸ ಕಲಾವಿದರಿಗೆ ಬೆಳೆಸ್ಬೇಕು. ಪ್ರತಿಯೊಬ್ಬರಿಗೂ ಹುಮ್ಮಸ್ ಕೊಟ್ರೇನೆ ಪ್ರತಿಯೊಬ್ರು ಕಲಾವಿದರು ಮುಂದೆ ಬರ್ತಾರೆ. ಈಗ ಏನಾಗ್ತಿದೆ, ಹೊಸ ಮೂವಿ ಬಂದಿದ ತಕ್ಷಣ ಯಾರು ಬರ್ತಾ ಇಲ್ಲ. ಹೊಸಬ್ರು ಬಂದಿದ ತಕ್ಷಣ ಯಾರು ಕಲೆನ ಗುರ್ತಿಸ್ತಾ ಇಲ್ಲ. ಹಳುಬ್ರು ಬಂದಿದ ತಕ್ಷಣ ಅವ್ರನ್ನ ಹುಮ್ಮಸ್ ಮಾಡ್ತಾ ಇದಾರೆ. ಹುಮ್ಮಸ್ಸು ಹಳುಬ್ರಿಗೂ ಯಾಕೆ ಕೊಡ್ತಾರೆ, ಹೊಸಬ್ರಿಗೆ ಕೊಟ್ರೆ ಹಾಗೆ ಚೆನ್ನಾಗ್ ಕೊಡ್ತಾರೆ. ಡೈರೆಕ್ಟರ್ ಆಗ್ಬೋದು, ಅಸಿಸ್ಟೆಂಟ್ ಡೈರೆಕ್ಟರ್, ಪ್ರತಿಯೊಬ್ರು ಚೆನ್ನಾಗ್ ಕೊಡ್ತಾರೆ. ಮೊದ್ಲು ಅವ್ರನ್ನ ಹುಮ್ಮಸ್ ಕೊಡಿ. ಹಳುಬ್ರನ್ನೇ ಎಲ್ಲ ನೋಡ್ತಾ ಇದ್ರೆ ತುಂಬಾ ಕಷ್ಟ ಆಗುತ್ತೆ. ಹೊಸಬ್ರು ನಾವು ಕಲಾವಿದ್ರೆ ನೆಕ್ಸ್ಟ್ ನಾವು ಬರ್ಬೇಕನ್ನೋರು. ಇದನ್ನ ನನ್ನ ಅಷ್ಟೇ ಬಿಡೋದು.